ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ತಾಂಡವ್ ಸಿಕ್ಕಿ ಬಿದ್ದದ್ದಾಯಿತು. ಈ ಕಡೆ ತಾಂಡವ್ ಸಿಕ್ಕಿ ಬಿದ್ದಂದ ಆದಂಥ ಅವಾಂತರ ಏನು, ಆ ಕಡೆ ಶ್ರೇಷ್ಠ ಕತೆ ಏನಾಯಿತು, ಇದು ಎಲ್ಲವನ್ನೇ ಕೂಡ ತಿಳ್ಕೋಬೇಕು ಅಂದರೆ ಪೂರ್ತಿ ಸಂಚಿಕೆ ವಿಡಿಯೋನ ಟಿವಿಗೂ ಮೊದಲೇ ನೋಡಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಶ್ರೇಷ್ಠಗೆ ಕಾಟ ಕೊಡಬೇಕು, ನಿದ್ರೆ ಮಾಡಿಸ್ಬಾರ್ದು ಅಂತ ಪೂಜೆ ಡಿಸೈಡ್ ಮಾಡಿದಾಳೆ. ಹಾಗಾಗಿ ಸ್ಪೀಕರ್ ತಂದದ ಸಾಂಗ್ ಹಾಕಿ ಡ್ಯಾನ್ಸ್ ಮಾಡೋಕೆ ಪ್ರಿಪೇರ್ ಆಗ್ತಿದ್ದಾಳೆ. ಈ ಕಡೆ ಸುಂದ್ರಿನ ಕರ್ತದೆ, ಈ ಕಡೆ ಸುಂದ್ರಿಗೂ ಕೂಡ ನಿದ್ರೆಗೆಡೋಕೆ ಸಾಕಾಗಿದೆ. ಆದರೂ ಕೂಡ ಏನು ಮಾಡೋದು, ಈ ಕಡೆ ಪೂಜಾ ಜೊತೆ ಸೇರಿಕೊಂಡು ಶ್ರೇಷ್ಠಗೆ ಪಾಠ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಹಾಗಾಗಿ ಸುಂದ್ರಿ ಮತ್ತು ಪೂಜಾ ಇಬ್ಬರು ಕೂಡ ಸೇರಿಕೊಂಡಿದ್ದೆ, ಸ್ಪೀಕರ್ನ ಜೂರ್ ಮಾಡಿದ್ದೆ, ಸುಂಟರ ಗಾಳಿ ಹಾಗೆ ಸಾಕಷ್ಟು ಹಾಡುಗಳಿಗೆ ಡ್ಯಾನ್ಸ್ ಹೊಡಿತಾ ಇದ್ರೆ. ಈ ಕಡೆ ಶ್ರೇಷ್ಠಗೆ ನಿದ್ರೆ ಹಾಳಾಗ್ತಾ ಇದೆ. ಏನಪ್ಪ ಇದು, ಯಾರು ಈ ರೀತಿ ಸ್ಪೀಕರ್ ಸೌಂಡ್ ಕೊಟ್ಟಿರೋದು, ಯಾರ ಮನೇಲಾದ್ರು ಫಂಕ್ಷನ್ ಅಂತ ಟೈಮ್ ನೋಡಿದ್ರೆ ಮಧ್ಯರಾತ್ರಿ ಇಷ್ಟೊತ್ತಲ್ಲಿ ಯಾರು ಸಾಂಗ್ ಹಾಕಿರೋದು ಅಂತ ಅಂದ್ಕೊಂಡೆ. ಪಕ್ಕದ ಮನೆಯವ್ರು ಇರ್ಬೋದು ಅಂತ ಅಂದ್ಕೊಂಡು ಕೆಳಗಳೆದ್ರೆ ಈ ಕಡೆ ಪೂಜಾ ಮತ್ತು ಸುಂದ್ರಿ ಡ್ಯಾನ್ಸ್ ಮಾಡ್ತಿರೋದನ್ನು ನೋಡಿ ಏನು ಮಾಡ್ತಿದ್ರ ನೀವು ಅಂತ ಕಿಚ್ಚಾಡ್ತಾ ಇದ್ರು ಕೂಡ ಅವರು ಡ್ಯಾನ್ಸ್ ಮಾಡ್ತಾನೆ ಇದ್ದಾರೆ. ಈ ಕಡೆ ಸ್ಪೀಕರ್ನ ಆಫ್ ಮಾಡಿದೆ. ಈ ಕಡೆ ಏನು ಮಾಡ್ತಿದ್ಯಾ ಸುಂದ್ರಿ, ನಿಂಗೆ ನಾಚಿಕೆ ಆಗೋದಿಲ್ಲ, ಅವ್ರ ಜೊತೆ ಸೇರ್ಕೊಂಡು ನೀನು ಕೂಡ ಆಡ್ತಿದ್ಯಲ್ಲ ಅಂತ ಹೇಳ್ತಿದ್ರೆ. ಈ ಕಡೆ ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ, ನಮ್ಮನೆಗೆ ಬಂದು ಈ ರೀತಿ ಆಡ್ತಿದ್ಯಲ್ಲ ಅಂತ ಪ್ರಶ್ನೆ ಮಾಡ್ತಿದ್ರೆ. ನಿನಗೆ ಇಲ್ದಿರೋ ನಾಚಿಕೆ ಮಾನ ಮರ್ಯಾದೆ ನನಗೆ ಹೆಂಗೆ ಬರಬೇಕು, ನಮ್ಮ ಭಾವ ಲೈಫಿಗೆ ಬಂದಿದ್ದೆ, ನನ್ನ ಜೀವನ ಹಾಳು ಮಾಡ್ತಿದ್ಯಾ, ನಿನಗೆ ಎಲ್ಲ ನಾಚಿಕೆ ಮಾನ ಮರ್ಯಾದೆ ಅಂತ ಮರು ಪ್ರಶ್ನೆ ಆಗ್ತಾ ಇದ್ರೆ. ಬಿಟ್ಟು ತಿನ್ಕೊಂಡಿದ್ಯಲ್ಲ ಅಂತ ಕೇಳ್ತಿದ್ರೆ, ನಿಂಗೆ ಕೇಳೋಕ್ಕಾಗಲ್ಲ ಅಂದರೆ ಹೊರಡ್ತಾ ಇರ್ಬೋದು ಅಂತ ಪೂಜಾ ಹೇಳ್ತಿದ್ರೆ. ನನ್ನ ಮನೆಗೆ ಬಂದು ನನ್ನೇ ಹೊರಡು ಅಂತ ಹೇಳ್ತಿದ್ಯಾ, ಇವಳ ಜೊತೆ ಬಿಟ್ಟಿಯಾಗಿ ನೀನು ಕೂಡ ತಿನ್ಕೊಂಡು ಬಿದ್ದಿದ್ಯಲ್ಲ ಅಂತ ಶ್ರೇಷ್ಠ ಪ್ರಶ್ನೆ ಮಾಡ್ತಿದ್ರೆ. ಈ ಮನೇಲಿ ನಾನು ತಿನ್ಕೊಂಡು ಇರೋಕ್ಕೆ ಬಂದಿಲ್ಲ, ಇಲ್ಲಿ ಕಾಟ ಕೊಟ್ಟು ನೀನು ನನ್ನ ಭಾವನ ಲೈಫಿಂದ ಹೋಗಬೇಕು, ಅದಕ್ಕೋಸ್ಕರನೇ ಇಲ್ಲಿಗೆ ಬಂದಿರೋದು ಅಂತ ಹೇಳ್ತಿದ್ರೆ. ನಾನೇ ನಿನ್ನ ಭಾವನ ಹತ್ರ ಹಿಂದೆ ಬೀಳಲಿಲ್ಲ, ಅವನೇ ಹಿಂದೆ ಬಂದು ಇಷ್ಟೆಲ್ಲ ಆಗಿರೋದು ಅಂತ ಹೇಳ್ತಿದ್ರೆ. ನಿನ್ನ ಈ ಮಾತನ್ನು ಕೇಳಿ ಸಾಕಾಗಿದೆ. ನೀನು ಈ ನಾಟಕ ಎಲ್ಲ ನನ್ನ ಹತ್ರ ಆಡೋಕ್ಕೆ ಬರಬೇಡ, ಸುಮ್ಮನೆ ನಮ್ಮ ಭಾವನ ಲೈಫಿಂದ ಆಚೆ ಹೋಗು. ನಿನಗೆ ನಾಚಿಕೆ ಇಲ್ಲ ಇನ್ನೊಬ್ರು ಸಂಸಾರಕ್ಕೆ ಮೂಗು ತುರಿಸಿ ಇಷ್ಟೆಲ್ಲ ಆಟ ಆಡ್ತಿದ್ಯಾ ಅಂತ ಅಂದಮೇಲೆ ನನಗೆ ನಿನ್ನ ಮನೇಲಿ ಇದ್ಕೊಂಡು ಇರೋಕ್ಕೆ ನಾಚಿಕೆ ಆಗಬೇಕಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾಳೆ. ನಂತರ ಮತ್ತೆ ಡ್ಯಾನ್ಸ್ ಮುಂದುವರಿಸ್ತಾ ಇದ್ರೆ. ಈ ಕಡೆ ಗಿಟಾರ್ ಅಂತ ಕಿಚ್ಕೋತಿದ್ದಾಳೆ ಶ್ರೇಷ್ಠ. ಆದರೂ ಕೂಡ ಅವ್ರು ತಮ್ಮ ಡ್ಯಾನ್ಸನ್ನು ಮುಂದುವರಿಸಿದ್ದಾರೆ, ನಮಗೆ ಫಿಟ್ನೆಸ್ಗೆ ಹೇಳಿದ್ದಾರೆ, ಹಾಗಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಫಿಗರ್ ಮೇಂಟೈನ್ ಮಾಡೋದಕ್ಕೆ ಅಂತ ಹೇಳಿ ಡ್ಯಾನ್ಸ್ ಮಾಡ್ತಾನೆ ಇದ್ದಾರೆ. ಅಷ್ಟರಲ್ಲಿ ಓನರ್ ಅಜ್ಜಿ ಬರ್ತಾರೆ. ಓನರ್ ಅಜ್ಜಿ ಬರ್ತಿದ್ದಾಗೆ ಈ ಕಡೆ ಪೂಜಾ ನಾಟಕ ಮಾಡೋಕ್ಕೆ ಶುರು ಮಾಡ್ತಿದ್ರೆ. ಈ ಕಡೆ ಶ್ರೇಷ್ಠ ಒಬ್ಬಳೇ ಡ್ಯಾನ್ಸ್ ನಿಲ್ಲಿಸಿ ಅಂತ ಕೂಗ್ತಿದ್ದಾಳೆ. ಅಷ್ಟರಲ್ಲಿ ಅಜ್ಜಿ ಬಂದಿದ್ದೆ ಈ ಕಡೆ ಬಯೋಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಪೂಜಾ ಮತ್ತು ಸುಂದ್ರಿ ತಾವೇನೂ ಮಾಡೇ ಇಲ್ಲ, ನಾವೇ ಬೇಡ ಅಂತ ಹೇಳಿದ್ವಿ ಇಷ್ಟೊತ್ತಲ್ಲಿ, ಈ ಮ್ಯೂಸಿಕ್ ಡ್ಯಾನ್ಸ್ ಎಲ್ಲ ಬೇಕಾ ಅಂದರೂ ಕೂಡ ನಮ್ಮ ಮಾತನ್ನು ಕೇಳ್ತಾ ಈ ರೀತಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ ಅವಳ ಮೇಲೆ ಎತ್ತಾಕ್ಬಿಡ್ತಾರೆ. ನಂತರ ಈ ಕಡೆ ಅಜ್ಜಿ ಕೂಡ ಅಗ್ರಿಮೆಂಟ್ ಅಂತ ಮಾತಾಡ್ತಿದ್ರೆ ಮಧ್ಯರಾತ್ರಿಯಲ್ಲಿ ಈ ರೀತಿ ಸ್ಪೀಕರ್ ಹಾಕ್ಕೊಂಡು ಡ್ಯಾನ್ಸ್ ಆಡ್ಬೋದು ಅಂತ ಅಗ್ರಿಮೆಂಟಲ್ಲಿ ಬರ್ದಿದ್ಯಾ, ನೀನು ಅಪ್ಪ ಅಮ್ಮಂಗೆ ಕೇರ್ ಮಾಡಲಿಲ್ಲ, ಇನ್ನು ಇವ್ರಿಗೆಲ್ಲ ನೆಮ್ಮದಿ ಕೊಡ್ತೀಯಾ, ಹೇಗಿದ್ದಾರೋ ಅವ್ರು ನಿನ್ನ ಜೊತೆ ಅಂತ ಹೇಳ್ತಿದ್ದಾರೆ. ಈ ಸುಂದ್ರಿ ಅತಿ ಆಯಿತು ಅಂತ ಶ್ರೇಷ್ಠ ಹೇಳ್ತಿದ್ರೆ. ಅತ್ತಿನ ಹೆಸರಿದ್ದು ಬೇರೆ ಕರೀತೀಯಾ, ಅಪ್ಪ ಅಮ್ಮಂಗೆ ಬೆಲೆ ಕೊಡಲ್ಲ ನೀನು, ನಿನಗೆ ಹೀಗೆ ಬಿಟ್ಟರೆ ಆಗಲ್ಲ, ನಿನಗೆ ಸರಿಯಾಗಿ ನಾನೇ ಬುದ್ಧಿ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಅಜ್ಜಿ ಹೋಗ್ತಾರೆ. ನಂತರ ಈ ಕಡೆ ಪೂಜಾ ಮತ್ತು ಸುಂದ್ರಿ ಇದೆಯಲ್ಲ ಬೇಕಿತ್ತ, ಸುಮ್ಮನೆ ನೀನು ನನ್ನ ಭಾವನೆಯಿಂದ ಲೈಫಿಂದ ಆಚೆ ಹೋದರೆ ನಾನು ನಿನ್ನ ಮನೆಯಿಂದ ಆಚೆ ಹೋಗ್ತೀನಿ, ಇಲ್ಲ ಅಂದರೆ ಇದು ಜಸ್ಟ್ ಸ್ಯಾಪಲ್ ಅಷ್ಟೇ, ಆಮೇಲೆ ನೋಡ್ತಾ ಇರು, ಮಾರಿ ಹಬ್ಬ ನಿಂಗೆ ಕಾದಿದೆ ಅಂತ ಹೇಳಿ ಪೂಜಾ ಹೇಳ್ತಿದ್ದಾಳೆ. ನಂತರ ಈ ಕಡೆ ಶ್ರೇಷ್ಠ ಸೆಟ್ ಮಾಡಿಕೊಂಡು ಹೋದರೆ. ಆ ಕಡೆ ತಾಂಡವಂತೂ ಮಲಗಿರೋ ಟೈಮೇ ಸರಿ ಅಂತ ಅಂದ್ಕೊಂಡು ಭಾಗ್ಯ ರೂಮ್ಗೆ ನುಗ್ಗೇ ಬಿಡ್ತಾನೆ. ಅಷ್ಟರಲ್ಲಿ ತನ್ಮಯ್ ಗಿಟಾರ್ ಅಂತ ಕಿರ್ಚ್ಕೊಂಡ್ಬಿಡ್ತಾನೆ, ಬಿಕಾಸ್ ಗೇಮ್ ಆಡ್ತಾ ಇರ್ತಾನೆ. ತಕ್ಷಣ ಈ ಕಡೆ ತಾಂಡವ್ ಕಬೋರ್ಡ್ ಒಳಗಡೆ ಹೋಗಿ ಸೇರ್ಕೋತಾನೆ. ಅಷ್ಟರಲ್ಲಿ ಅಜ್ಜಿ ತಾತ ಕೂಡ ಬರ್ತಾರೆ. ಕಳ್ಳ ಬಂದಿದ್ದ ಅಂತ ಹೇಳ್ತಿದ್ರೆ. ಈ ಕಡೆ ಭಾಗ್ಯ ಹೊರಗಡೆ ಹೋಗಿ ನೋಡ್ಕೊಂಡು ಬರ್ತಾರೆ. ಬಾಗಿಲು ನಾವು ಹೇಗೆ ಹಾಕಿದ್ವೋ ಅದೇ ರೀತಿ ಇದೆ ಅತ್ತೆ, ಯಾರು ಕೂಡ ಬಂದಿಲ್ಲ ಅಂತ ಹೇಳ್ತಿದ್ರೆ. ಹೌದೌದು ನೋಡಿಲ್ಲ, ಈ ರೀತಿ ಗೇಮ್ ಆಡ್ಕೊಂಡು ಈ ರೀತಿ ಹೆದರ್ಕೊಂಡಿರೋದು, ಈ ರೀತಿ ಗಿಟಾರ್ ಅಂತ ಕಳ್ಳಗಿಲ್ಲ ಅಂತ ಭ್ರಮೆಗೆ ನುಗ್ಕೊಂಡಿರೋದು ಎಷ್ಟು ಸತಿ ಹೇಳಬಾರ್ದು ನಿನಗೆ, ಇವನಿಗೆ ಈ ರೀತಿ ಎಲ್ಲ ಆಡೋ ಕೊಡಬೇಡ, ಅದು ಇಷ್ಟು ತಲಿ ಅಂತ ಕುಸುಮ ಅವರು ರೇಗ್ತಾ ಇದ್ರೆ. ಇನ್ನೊಮ್ಮೆ ಈ ರೀತಿ ಎಲ್ಲ ಆಡ್ಕೊಂಡು ನಿಂತಿದ್ರೆ ಖಂಡಿತ ನನ್ನ ಹತ್ರ ಏಟ್ ತಿಂತೀಯ ನೀನು ಅಂತ ತನ್ಮಯ್ಗೆ ಹೇಳ್ತಿದ್ದಾರೆ ಕುಸುಮ ಅವರು. ಆದರೆ ಇಲ್ಲಿ ತನ್ಮಯ್ ಮಾತ್ರ ನಾನು ಹೇಳಿರೋದು ನಿಜ, ನನ್ನ ಮಾತು ಯಾಕೆ ನಂಬ್ತಿಲ್ಲ, ನಾನು ಕಳ್ಳಂಗೆ ನೋಡಿದೆ ಅಂತ ಹೇಳ್ತಿದ್ರೆ. ಈ ಕಡೆ ತಾಂಡವ್ ಕಬೋರ್ಡ್ ಒಳಗೆ ಔಸ್ಕೊಂಡು ಸಾಕಾಗೋಗಿದೆ. ಅಷ್ಟರಲ್ಲಿ ಈ ಕಡೆ ಡೋರ್ ಓಪನ್ನೇ ಇರುತ್ತೆ. ನಂತರ ಕಬೋರ್ಡ್ ನೋಡಿದ್ದೆ, ಯಾಕೆ ಕಬೋರ್ಡ್ ಈ ರೀತಿ ಓಪನ್ ಮಾಡ್ಕೊಂಡಿದ್ಯಾ ಅಂತ ಹೇಳಿ ಲಾಕ್ ಹಾಕಿ ಕುಸುಮರು ಕೀ ಸರಿಯಾಗಿ ಇಟ್ಕೋ, ಇದೇ ರೀತಿ ಓಪನ್ ಮಾಡಿದ್ರೆ ಕಳ್ಳ ಯಾರಾದರೂ ಬಂದು ಒಂದು ಮುಖ್ಯವಾದ ವಸ್ತುಗಳನ್ನ ತೊಗೊಂಡು ಹೋದರೆ ಆನಂತರ ಕಳೆದೋಯ್ತು ಅತ್ತೆ ಅಂತ ಬಂದು ಹೇಳ್ತೀಯ ಅಲ್ವಾ, ಜೋಪಾನವಾಗಿ ನೋಡ್ಕೋಬೇಕು ಅಂತ ಗೊತ್ತಾಗಲ್ವಾ ಅಂತ ಕೀ ಕೊಟ್ಟು ಹೋಗ್ತಾರೆ. ಏನಪ್ಪ ಮಾಡೋದು, ಈ ಭಾಗ್ಯದಿಂದ ಇಷ್ಟೆಲ್ಲ ಅನುಭವಿಸ್ತಿದ್ದೀನಲ್ಲ ನಾನು, ಇಷ್ಟಕ್ಕೆಲ್ಲಿ ಹೇಗಿರಲಿ ಅಂತ ಅಂದ್ಕೊಂಡು ಕಾಟ ಅನುಭವಿಸ್ತಿದ್ದಾರೆ ತಾಂಡ. ನಂತರ ಈ ಕಡೆ ಮಕ್ಕಳೆಲ್ಲ ಮಲ್ಕೋತಾರೆ. ಆದರೂ ಕೂಡ ತನ್ಮೆಗೆ ನಿದ್ರೆ ಬರಲ್ಲ. ನಂತರ ಈ ಕಡೆ ಭಾಗ್ಯ ಬೈದು ಮತ್ತೆ ಮಲಗಿಸ್ತಾರೆ. ನಂತರ ಈ ಕಡೆ ಕೆಮ್ಮು ಶುರುವಾಗೇ ಬಿಡುತ್ತೆ ತಾಂಡವ್ಗೆ. ನಂತರ ಭಾಗ್ಯಗೆ ಎಚ್ಚರ ಆಗುತ್ತೆ, ಯಾರಿರ್ಬೋದು, ತನ್ಮೆ ಹೇಳಿದಾಗೆ ಯಾರೋ ಇದ್ದಾರಲ್ಲ ಅಂತ ಅಂದ್ಕೊಂಡಿದ್ದೆ.
ಈ ಕಡೆ ಡೋರ್ನ ಓಪನ್ ಮಾಡಿ ಯಾರಿದ್ದೀರಾ ಅಂತ ಕೇಳ್ತಿದ್ರೆ ನಾನೇ ಇರೋದು, ಡೋರ್ನ ಓಪನ್ ಮಾಡು ಅಂತಿದ್ದಾಗೆ ಭಾಗ್ಯಕ್ಕೆ ಆಶ್ಚರ್ಯ ಆಗುತ್ತೆ, ಇವ್ರು ಯಾಕಿಲ್ಲಿ ಅಂತ. ತಕ್ಷಣ ಡೋರ್ ಓಪನ್ ಮಾಡಿದ ತಕ್ಷಣ ಕೆಮ್ಮು ತುಂಬಾ ಜಾಸ್ತಿ ಆಗ್ತಾ ಇದೆ. ನಂತರ ಕೆಮ್ತದಾನೆ ನೀರು ತಂದುಕೊಡು ಅಂದಾಗ ನೀರು ಕೂಡ ತಂದು ಕೊಡ್ತಾರೆ. ನಂತರ ಈ ಕಡೆ ನೀರು ತರೋಕೆ ಹೋಗ್ತಿದ್ದಾಗ ಈ ಕಡೆ ಇದೇ ಸರಿಯಾದ ಟೈಮ್ ಅಂತ ಅಂದ್ಕೊಂಡಿದ್ದೆ. ಭಾಗ್ಯ ಬ್ಯಾಗನ್ನು ಓಪನ್ ಮಾಡಿ ಇನ್ವಿಟೇಷನ್ ಕಾರ್ಡ್ ತೊಗೊಳಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಭಾಗ್ಯ ಬಂದೇ ಬಿಡ್ತಾರೆ. ಏನು ನೋಡ್ತಿದ್ರ ನನ್ನ ಬ್ಯಾಗಲ್ಲಿ ಅಂತ. ತಕ್ಷಣ ಇನ್ವಿಟೇಷನ್ ಕಾರ್ಡ್ನ ಅಲ್ಲೇ ಇಲ್ಲೂ ಬಚ್ಚಿಡ್ತಾರೆ. ನಂತರ ಈ ಕಡೆ ಭಾಗ್ಯ ಬ್ಯಾಗ್ ತೊಗೋತಾರೆ. ನಂತರ ಏನಿಲ್ಲಪ್ಪ ಸುಮ್ಮನೆ ಹಾಗೆ ಏನೋ ನೋಡ್ತಿದ್ದೆ ಅಷ್ಟೇ, ಇಲ್ದಿರೋದೆಲ್ಲ ಏನು ಹೇಳ್ತಿದ್ಯಾ, ಸರಿ ನೀವು ಯಾಕೆ ಕಬೋರ್ಡಿಗೆ ಬಂದ್ರಿ ಅಂತ ಕೇಳ್ತಿದ್ರೆ ತಾಂಡವ್ ಉತ್ತರ ಕೊಡ್ತಿಲ್ಲ. ಅಷ್ಟರಲ್ಲಿ ಮಕ್ಳುಗಳಿಗೂ ಕೂಡ ಎಚ್ಚರ ಆಗುತ್ತೆ. ಅಪ್ಪ ನೀವು ಕಬೋರ್ಡಲ್ಲಿದ್ರ, ಅಜ್ಜಿಗೆ ಹೇಳ್ತೀನಿ ಅಂದಾಗ ಏನು ನಿಮ್ಮ ಅಜ್ಜಿ ಒಂದು ಮನೆ ಪಾಲ್ ಮಾಡಿದ ತಕ್ಷಣ ನನಗೆಲ್ಲೂ ಬರೋಕ್ಕೆ ರೈಟ್ಸ್ ಇಲ್ವಾ, ಇದು ನನ್ನ ಮನೆ ಎಲ್ಲಿ ಬೇಕಿದ್ರು ಇರ್ತೀನಿ ಅಂತ ಹೇಳಿ ಉತ್ತರ ಕೊಡದೆ ಹೋಗೇ ಬಿಡ್ತಾರೆ. ನಂತರ ಈ ಕಡೆ ಬೆಳಗ್ಗೆ ಆಗ್ತಿದ್ದಾಗೆ ರಾತ್ರಿ ತಾಂಡವಿ ಲೈನನ್ನು ಒದ್ದು ಈ ಲೈನಿಂದ ಇಷ್ಟೆಲ್ಲ ಆಗಿದ್ದು, ಈ ಭಾಗ್ಯ ಶ್ರೇಷ್ಠ ನನ್ನ ಜನ್ಮನ ಜಾಲಾಡಿಸ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಈ ಕಡೆ ಲೈನ್ನ ದೂಡೆ ಹೋಗಿರ್ತಾರೆ. ಜೊತೆಗೆ ಇನ್ವಿಟೇಷನ್ ಕಾರ್ಡ್ ಎಲ್ಲಿಟ್ಟೆ ಅಂತ ಯೋಚನೆ ಕೂಡ ಮಾಡ್ತಾರೆ. ಯಾವುದು ಸೀರಿಯಲ್ ಇಟ್ಟೆ ಯಾವುದು ಅಂತ ಗೊತ್ತೇ ಆಗಲಿಲ್ವಲ್ಲಪ್ಪ. ಮೊದಲು ಭಾಗ್ಯ ಅದನ್ನು ನೋಡೋಕ್ಕೂ ಮುನ್ನ ಎತ್ಕೋಬೇಕು ಅಂತ ಅನ್ಕೋತಿದ್ರೆ, ಅದರ ನಡುವೆ ಈ ಕಡೆ ಭಾಗ್ಯ ಕೂಡ ರಾತ್ರಿ ಹೊತ್ತೆ ಬ್ಯಾಗಲ್ಲಿ ಏನಿರ್ಬೋದು ಅಂತ ಅಂದ್ಕೊಂಡು ನೋಡ್ತಾಳೆ. ಅಪಾಯಿಂಟ್ಮೆಂಟ್ ಲೆಟರ್ ಮಾತ್ರ ಇರುತ್ತೆ, ಅವ್ರಿಗೆ ಏನಾದ್ರು ಗೊತ್ತಾಗೋಯ್ತಾ ಅದಕ್ಕೆ ಚೆಕ್ ಮಾಡೋಕ್ಕೆ ಬಂದ್ರ ಅಂತ ಕೂಡ ಅನ್ಕೋತಾಳೆ ಹೊರತು ಅದರಲ್ಲಿ ಇನ್ವಿಟೇಷನ್ ಕಾರ್ಡ್ ಇರೋದಿಲ್ಲ. ಬಿಕಾಸ್ ಆಲ್ರೆಡಿ ತಾಂಡವ್ ಅದನ್ನು ಇನ್ಯಾವುದೋ ಸೀರೆ ಒಳಗೆ ಔಸಿಟ್ಟಿರ್ತಾರೆ. ನಂತರ ಈ ಕಡೆ ಬೆಳಗ್ಗೆ ಆಗ್ತಿದ್ದಾಗೆ ಲೈನ್ ನೋಡಿ ಯಾರು ಅದನ್ನೆಲ್ಲ ಮಾಡಿದ್ದು ಅಂತ ಕರೀತಿದ್ದಾಗೆ ತನ್ಮಯ್ನ ನೋಡಿದ್ದೆ, ನೀನೇ ಮಾಡಿರೋದು ಅಂದಾಗ ನಾನು ಮಾಡಿಲ್ಲ ಅಜ್ಜಿ, ಈಗಲೂ ಕೂಡ ನನ್ನ ಮೇಲೆ ಹೇಳ್ತೀರಾ ರಾತ್ರಿ ಕಳ್ಳ ಅಂತ ಅಂದರು. ನನ್ನ ಮೇಲೆ ಯಾವಾಗಲೂ ನನ್ನ ಮೇಲೆ ಹೇಳ್ತೀರಾ ಅಲ್ವಾ, ರಾತ್ರಿ ಕಳ್ಳ ಅಂತ ಹೇಳಿದೆ, ಕಳ್ಳ ಆಗಿರಲಿಲ್ಲ, ಅಪ್ಪಪ್ಪ ಆಗಿದ್ರು. ಪಪ್ಪ ಕಬೋರ್ಡಲ್ಲಿ ಇದ್ರು ಗೊತ್ತಾ ಅಂತದಾಗಿ ಏನು ಮಾತಾಡ್ತಿದ್ಯಾ ನೀನು, ನಿಮ್ಮ ಅಪ್ಪ ಕಬೋರ್ಡಲ್ಲಿದ್ರ ಅಂದಾಗ ಹೌದು ಕಬೋರ್ಡಲ್ಲಿ ಇದ್ರು ಅಂದ ತಕ್ಷಣ ತಾಂಡವ್ ಅಂತ ಕೂಗ್ತಾರೆ. ಅಲ್ಲಿ ತಾಂಡವ್ ಸುನಂದವರು ಭಾಗ್ಯ ಎಲ್ಲರೂ ಕೂಡ ಬರ್ತಾರೆ. ನೀನು ಯಾಕೆ ರಾತ್ರಿ ಕಬೋರ್ಡಲ್ಲಿದ್ದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಗೆ ಲೈನ್ ದಾಟಿ ಹೇಗೆ ಬಂದೆ ಅಂತ ಕೇಳಿದಕ್ಕೆ ಉತ್ತರ ಕೊಡೋಕೆ ಆಗ್ತಿಲ್ಲ, ನೀವು ಕಬೋರ್ಡಲ್ಲಿದ್ರ ಅಳಿ ಅಂದರೆ ಅಂತ ಸುನಂದವ್ರು ಕೇಳ್ತಿದ್ರೋದಕ್ಕೆ, ಯಾಕೆ ನಾನು ಹೇಳಿದ್ರೆ ಅರ್ಥ ಆಗಲ್ವಾ, ಈ ಮನೇಲಿ ಆ ಕಡೆ ಮನೆಯವರು ಯಾವುದೇ ರೀತಿ ರೂಲ್ಸ್ ಇಲ್ಲದೆ ಈ ಮನೆಗೆ ನುಗ್ತಾ ಇರ್ತಾರೆ, ಯಾಕ್ರಿ ನೆಮ್ಮದಿ ಹಾಳು ಮಾಡೋದು ಕೆಲಸನೇ ನಿಮಗೆ ಅಂತ ಇಲ್ಲಿ ಕುಸುಮ ಅವರು ರೇಗ್ತಾ ಇದ್ದಾರೆ. ಇಲ್ಲಿ ಮಕ್ಕಳನ್ನ ನೋಡಬೇಕು ಅನಿಸ್ತು, ಅದಕ್ಕೋಸ್ಕರನೇ ಕತ್ಲಲ್ಲಿ ನೋಡೋಣ ಅಂತ ಅಂದ್ಕೊಂಡು ಬಂದೆ, ನೀವು ಬಂದ್ರಲ್ವಾ ಅದಕ್ಕೆ ಕಬೋರ್ಡಲ್ಲಿ ಹೌಸ್ಕೊಂಡೆ, ಸುಮ್ಮನೆ ವಿನಾಕಾರಣ ನಿಮ್ಮ ಕೈಗೆ ಯಾಕೆ ಸಿಕ್ಕಾಕೋಬೇಕು ಅಂತ ಸುಳ್ಳು ಹೇಳೇ ಬಿಡ್ತಾನೆ. ಹೌದಾ ಇದೇನು ಮಹಾಗೋಡೆ ಕಟ್ಟಿದ್ದೇನೆ ಒಂದು ಲೈನ್, ಇಲ್ಲೇ ನಿಂತರೂ ಕೂಡ ನಿನ್ನ ಮಕ್ಳು ಕಾಣ್ತಾರಲ್ವ, ರೂಮ್ ಒಳಗಡೆನೇ ಹೋಗಬೇಕಾಗಿರ್ಲಿಲ್ವಲ್ಲ, ಹಾಗೆ ನೀನು ಆಚೆ ನಿಂತ ನೋಡ್ಬೋದಿತ್ತಲ್ವ ನಿನ್ನ ಮಕ್ಕಳನ್ನ ಅಂತ ಪ್ರಶ್ನೆ ಆಗ್ತಿದ್ದಾರೆ ಕುಸುಮ. ಈ ಕಡೆ ತಾಂಡವ್ ಉತ್ತರ ಕೊಡೋಕೆ ಆಗದೆ ಶಾಕ್ ಆಗಿ ನಿಂತಿದ್ದಾರೆ. ನಂತರ ಇದೆಲ್ಲ ಬೇಕಿತ್ತ, ಒಂದೇ ಮನೇಲಿ ಇಟ್ಕೊಂಡು ಮಕ್ಳು ನೋಡಬೇಕು ಅಂತ ಈ ರೀತಿ ಬಚ್ಚಿಟ್ಕೊಂಡು ನೋಡೋ ಕರ್ಮ ಏನು ಬಂತು, ಅಚ್ಚುಕಟ್ಟಾಗಿ ಎಲ್ಲರೂ ಕೂಡ ಒಟ್ಟಿಗೆ ಇದ್ದು ಸಂಸಾರ ಮಾಡಿದ್ರೆ ಆಗತ್ತಲ್ವ, ಎಲ್ಲ ಒಳ್ಳೇದಾಗುತ್ತೆ ಅಂತ ಧರ್ಮ ಅಂಕಲ್ ಹೇಳ್ತಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಇವ್ರ ಜೊತೆ ಬದುಕೋಕ್ಕಂತೂ ಸಾಧ್ಯವೇ ಇಲ್ಲ ಅಂತ ತಾಂಡವ್ ಹೇಳ್ತಾರೆ. ನಂತರ ಈ ಕಡೆ ಕುಸುಮರು ನನ್ನ ಪ್ರಶ್ನೆಗೆ ಉತ್ತರ ಕೊಡಪ್ಪ, ಯಾಕೆ ನಿನ್ನ ಮಕ್ಳೇನು ಕಾಣಿಸ್ತಾ ಇರಲಿಲ್ವ ನಿನಗೆ, ಹೊರಗಡೆ ನಿಂತು ನೋಡಿದ್ರೆ ರೂಮ್ ಒಳಗಡೆನೇ ಬರಬೇಕಿತ್ತ, ಸುಮ್ಮನೆ ವಿನಾಕಾರಣ ಸುಳ್ಳು ಹೇಳಬೇಡ, ಏನು ಹೇಳು ಅಂತ ಹೇಳಿ ಕುಸುಮರು ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ತಾಂಡವ ಉತ್ತರ ಕೊಡೋಕ್ಕಾಗದೆ ಸಂಕಟ ಪಡ್ತಿದ್ದಾರೆ. ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ಪೂರ್ತಿ ಸಂಚಿಕೆ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.